ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗಿನ ತಿಂಡಿಗೆ ಅಮ್ಮ ಆ ಕಡೆ ಪಡ್ಡು ರೆಡಿ ಮಾಡ್ತಾ ಇದ್ದಾರೆ. ನಾನು ಈ ಕಡೆ ವೈಟ್ ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ಬೆಳ್ಳುಳ್ಳಿನೆಲ್ಲ ಸುಲ್ಕೊಂಡು ಇಟ್ಕೊತಾ ಇದ್ದೀನಿ. ಏನು ಗೊತ್ತಾ, ನಮ್ಮ ಮನೆಗೆ ಪಡ್ಡು ಪ್ಯಾನ್ ತೊಗೊಂಡು ಬಂದು ಒಂದು ವಾರ ಆಯಿತು ಅಷ್ಟೇ. ಒಂದು ವಾರದ ಮುಂಚೆ ತರಿಸ್ಕೊಂಡಿದ್ದು ನಾನು. ಒಂದು ವಾರದಲ್ಲಿ ನಮ್ಮಮ್ಮ ಇಲ್ಲ ಅಂದ್ರೂ ಒಂದು 4 ಸಲ ಪಡ್ಡು ಮಾಡಿದ್ದಾರೆ. ಅದೆಷ್ಟು ದಿನದಿಂದ ಬಗಸ್ಕೊಂಡಿದ್ರು ಗೊತ್ತಿಲ್ಲ. ನನಗೆ ಇಷ್ಟಪಟ್ಟು ಅವ್ರಿಗೆ ತುಂಬ ಇಷ್ಟ ಪಡ್ಡು ಅಂದರೆ. ಹಂಗಾಗಿ ಯಾವಾಗಲೂ ಪಡ್ಡುನೇ ಬೆಳಗಿನ ಬ್ರೇಕ್ಫಾಸ್ಟ್ಗೆ. ಒಂದು ವಾರದಿಂದ 4 ದಿನ ಅಂದರೆ ನೀವು ಯೋಚನೆ ಮಾಡಿ, ಒಂದಿನ ಬಿಟ್ಟು ಒಂದಿನ ಬರೀ ಪಡ್ಡುನೇ ಆಗ್ತಾಯಿದೆ. ಪಡ್ಡುಗೆ ಚಟ್ನಿ ಕಾಂಬಿನೇಷನ್ನೇ ಚೆನ್ನಾಗಿರುತ್ತೆ, ಬೇರೆ ಏನು ಮಾಡಿದ್ರು ಅಷ್ಟಾಗಿ ಸರಿ ಹೋಗಲ್ಲ ಅಂಥೇಳಿ ಇವತ್ತು ವೈಟ್ ಚಟ್ನಿ ಮಾಡ್ತಾಯಿದ್ದೀನಿ. ರೆಸಿಪಿನ ತೋರಿಸ್ತೀನಿ ನೋಡಿ. ಸಿಂಪಲಾಗಿ ಮಾಡೋವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಚಟ್ನಿ ಎಲ್ರಿಗೂ ಇಷ್ಟ. ಫ್ರೆಶ್ ಆಗಿರಬೇಕು ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಹಾಕ್ಬಿಟ್ಟು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಸಾಮಾನ್ಯವಾಗಿ ಚಳಿಗಾಲದಲ್ಲಿ ದೋಸೆ ಹಿಟ್ಟೆಲ್ಲ ಬೇಗನೆ ಉಳಿ ಬರಲ್ಲ ಅಲ್ವಾ? ಅದಕ್ಕೆ ನಮ್ಮನೇಲಿ ಏನು ಮಾಡ್ತೀವಿ ಗೊತ್ತಾ, ಇದು ಅಮ್ಮನ ಟ್ರಿಕ್ಕು. ಈ ಥರ ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಬಿಡೋದು. ಹಾಟ್ ಬಾಕ್ಸ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅಕ್ಕಿ ಡಬ್ಬದೊಳಗಡೆನೋ ಅಥವಾ ಈ ಥರ ಕ್ಯಾಬಿನೆಟ್ ಒಳಗಡೆನೋ, ಅಂದರೆ ಬೆಚ್ಚಗಿರೋ ಜಾಗದಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಉಬ್ಬು ಬರುತ್ತೆ. ಕೆಲವೊಬ್ರು ಮನೆ ಓವನ್ ಎಲ್ಲ ಇರಲ್ಲ ಅಲ್ವಾ, ಓವನ್ ಒಳಗಡೆ ಇಟ್ಟರು ಕೂಡ ಚೆನ್ನಾಗಿ ಉಳಿ ಬರುತ್ತೆ ಅಂತ ಹೇಳ್ತಾರೆ. ಓವನ್ ಇಲ್ಲ ಅಂತ ಅಂದರೆ ನೀವು ಈ ಟ್ರಿಕ್ನ ಫಾಲೋ ಮಾಡ್ಬೋದು. ನನಗೂ ಗೊತ್ತಿರಲಿಲ್ಲ, ಅಮ್ಮ ಬಂದಮೇಲೆ ಈ ಥರ ಜಾಸ್ತಿ ದೋಸೆ ಇಡ್ಲಿ ಎಲ್ಲ ಮಾಡ್ತಾರಲ್ಲ, ಹಂಗಾಗಿ ಅವರು ಹಿಂಗೆ ಮಾಡಿರ್ತಾರೆ, ಹಿಂಗೆ ಮಾಡಿಟ್ರೆ ಚೆನ್ನಾಗಿ ಉಳಿ ಬರುತ್ತೆ ನೋಡು ಅಂತೇಳಿ. ನಾನು ಎಣ್ಣೆ ಇಟ್ಟಂಗೆ ನೋಡಿದೆ, ಎಷ್ಟು ಚೆನ್ನಾಗಿ ಉಬ್ಬಿತ್ತು ಗೊತ್ತಾ. ಇಲ್ಲಿ ತನಕ ಉಬ್ಕೊಂಡು ಬಂದಿತ್ತು ಅರ್ಧ ಹಿಟ್ಟು, ಅಷ್ಟು ಚೆನ್ನಾಗಿ ಉಳಿ ಬರುತ್ತೆ. ಟ್ರೈ ಮಾಡಿ. ಇನ್ನು ಪಡ್ಡುಗೆ ಮಾಮೂಲಿಯಾಗಿ ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕಿ ಮಾಡ್ತಾ ಇದ್ದಾರೆ. ಈಗ ಚೆನ್ನಾಗಿ ಬರುತ್ತೆ ಅಲ್ವಾ ಪಡ್ಡು? ಇಷ್ಟಿಷ್ಟಪ್ಪ ಇರುತ್ತೆ. ವೈಟ್ ಚಟ್ನಿ ಮಾಡ್ಕೊಳ್ಳೋದು ತುಂಬಾ ಸುಲಭ. ಏನಿಲ್ಲ, ಒಂದು ಜಾರ್ಗೆ ಒಂದು 3ರಿಂದ 4 ಇಲಕ್ಲು ಬೆಳ್ಳುಳ್ಳಿ, ಒಂದು 3 ಹಸಿರು ಮೆಣಸಿನ್ಕಾಯಿ, ಒಂದು ಪುಟ್ಟು ಈರುಳ್ಳಿ, 2 ಸ್ಪೂನ್ ಕಡಲೆಪಪ್ಪು, ಹಾಗೆ 4 ಸ್ಪೂನ್ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಒಂಚೂರು ಹುಣಸೆಹಣ್ಣು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ನೀರು ಹಾಕ್ಬಿಟ್ಟು ರುಬ್ಬಿದ್ರೆ ಆಯಿತು. ತುಂಬಾ ಚೆನ್ನಾಗಿರುತ್ತೆ. ಆದರೆ ಬೆಳ್ಳುಳ್ಳಿನ ಸ್ವಲ್ಪ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಆ ಬೆಳ್ಳುಳ್ಳಿದೇ ಸ್ಮೆಲ್ ಬರ್ತಾ ಇರುತ್ತೆ. ಇನ್ನು ಅಪ್ಪುಗೆ ತಿಂಡಿ ಹಾಕ್ಕೊಟ್ಬಿಟ್ಟು ಅಮ್ಮ ಸ್ವಲ್ಪ ತಲೆನೋವು ಅಂತ ಅಂತಿದ್ರು, ಹಂಗಾಗಿ ಸ್ವಲ್ಪ ಹೆಡ್ ಮಸಾಜ್ ಎಲ್ಲ ಮಾಡಿಕೊಟ್ಟು ಫಿಶ್ಗೆ ಸ್ವಲ್ಪ ಫುಡ್ ಹಾಕಬೇಕಿತ್ತು. ಹಾಕಿ ಮನೆ ಕೆಲಸ ಇರುತ್ತಲ್ವ, ಆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ 9:30 ಆಗಿತ್ತು. ಇಷ್ಟೆಲ್ಲ ಕೆಲಸನ ಮುಗಿಸಿ ಕೊನೆಗೆ ಬಂದು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಒಂದು ಕ್ಷಣ ನಮಗೆ ಬೇಜಾರಾಗ್ತಾ ಇರುತ್ತೆ ಅಲ್ವಾ. ಅಯ್ಯೋ ಇದೇನಪ್ಪ, ಬರೀ ಕೆಲಸದ ಮೇಲೇ ಇಷ್ಟೊಂದು ಗಮನ ಕೊಡ್ತಾ ಇದ್ದೀವಿ ನಾವು. ನನ್ನ ಸ್ಕಿನ್ ಬಗ್ಗೆ ನಾನು ಕಾಳಜಿ ವಹಿಸ್ತಾ ಇಲ್ಲ. ನನ್ನ ಮುಖ ಯಾಕೆ ಹಿಂಗಾಗಿದೆ, ಮೊದಲು ಯಾವ ಥರ ಇತ್ತು, ಇವಾಗ ಹೆಂಗಾಗ್ಬಿಟ್ಟಿದೆ, ಈ ಥರ ಯೋಚನೆ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ನಾವೆಲ್ಲ ಹೆಣ್ಮಕ್ಳು ಹಿಂಗೆ ಅಲ್ವಾ, ಮದುವೆ ಆದಮೇಲೆ, ಅದರಲ್ಲೂ ಕೂಡ ಒಂದು ಮಗು ಆದಮೇಲಂತೂ ಅಯ್ಯೋ ನಮ್ಮನ್ನ ಯಾರು ನೋಡಬೇಕು, ನಾವು ಹೆಂಗಿದ್ರು ಕೂಡ ನಡೆಯುತ್ತೆ ಬಿಡು, ಮೊದಲು ಹಸ್ಬೆಂಡ್ ನೋಡೋಣ, ಮೊದಲು ಮಗು ನೋಡೋಣ, ಅವ್ರನ್ನ ಕೇರ್ ಮಾಡೋಣ, ಅಥವಾ ಬೇರೆಯವ್ರನ್ನ ಯಾರನ್ನೋ ಕೇರ್ ಮಾಡೋಣ, ಈ ಬರದಲ್ಲಿ ನಮ್ಮನ್ನು ನಾವೇ ಮರ್ತು ಬಿಡ್ತೀವಿ. ಆ ಥರ ಮಾಡೋದು ನಿಜವಾಗ್ಲೂ ಮೊದಲನೇದಾಗಿ ನಾವು ಮಾಡೋವಂತಹ ತಪ್ಪು. ಯಾರೋ ನಮ್ಮನ್ನು ನೋಡಬೇಕು ಅಂತೇಳಿ ನಾವು ಚೆನ್ನಾಗಿ ಕಾಣಿಸೋದು ಅಥವಾ ಚೆನ್ನಾಗಿ ರೆಡಿ ಆಗೋದು ಅಲ್ಲ. ನಮಗೆ ನಾವು ಇಷ್ಟ ಆಗಬೇಕು. ಸೆಲ್ಫ್ ಲವ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಮೊದಲು ನಮ್ಮನ್ನು ನಾವು ಪ್ರೀತಿ ಮಾಡಬೇಕು. ಅದರಲ್ಲಿ ಸ್ಕಿನ್ ಕೇರ್ ಕೂಡ ಒಂದು, ಆಯಿತಾ. ನಾವು ಆದಷ್ಟು ನಮ್ಮ ಸ್ಕಿನ್ನ ಕೇರ್ ಮಾಡ್ತಾ ಇರಬೇಕು. ನಮ್ಮ ಸ್ಕಿನ್ ಚೆನ್ನಾಗಿರಲಿಕ್ಕೆ ನಾವೇನೇನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಬೇಕು, ಆಯಿತಾ. ನಮಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು ಅಲ್ವಾ, ಬೇರೆಯವ್ರಿಗೋಸ್ಕರ ಅಲ್ಲ, ನಮಗೋಸ್ಕರನಾದರೂ ನಾವು ಚೆನ್ನಾಗಿರಬೇಕು. ಇನ್ನು ನಾನು ಇದೇ ಥರ ಯೋಚನೆ ಮಾಡ್ತಿರ್ಬೇಕಾದ್ರೆ ನನ್ನ ಸ್ಕಿನ್ ಕಾಳಜಿಗೋಸ್ಕರ ನಾನು ಆಯ್ಕೆ ಮಾಡ್ಕೊಂಡಿರೋದು ಅಂತ ಅಂದರೆ ಕ್ಯೂರ್ ಸ್ಕಿನ್ ಆ್ಯಪ್. ಇದು ನಿಮಗೆ ಗೊತ್ತೇ ಇರುತ್ತೆ, ನಾನು ಸುಮಾರು ದಿನದಿಂದನೂ ಕೂಡ ಹೇಳ್ತಾ ಬಂದಿದ್ದೀನಿ. ಈ ಕ್ಯೂರ್ ಸ್ಕಿನ್ ಆ್ಯಪ್ ಅನ್ನೋದು ಯಾವುದೋ ಒಂದು ಫ್ಯಾನ್ಸಿ ಬ್ರ್ಯಾಂಡ್ ಅಲ್ಲ, ಡಾಕ್ಟರ್ಗಳೇ ನಡೆಸುವಂತಹ ಒಂದು ಟ್ರೀಟ್ಮೆಂಟ್, ಆಯಿತಾ. ಏನು ಗೊತ್ತಾ, ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಇದರಲ್ಲಿ ಯಾವ್ಯಾವ ಲ್ಯಾಂಗ್ವೇಜ್ ಅವೈಲಬಲ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು. ಆ ಥರ ಎಲ್ಲ ಅನುಮಾನ ಪಡೋ ಅಗತ್ಯನೇ ಇಲ್ಲ. ಯಾವ ಭಾಷೆಯಿಂದನಾದರೂ ಕೂಡ ನಾವು ಚಾಟ್ ಮಾಡ್ಬೋದು. ಯಾವ ಥರ ಯೂಸ್ ಮಾಡೋದು ಅಂತ ಅಂದರೆ, ಫಸ್ಟು ನಮ್ಮದೊಂದು ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದಾಗ ಅನಲೈಸ್ ಆಗುತ್ತೆ. ಅನಲೈಸ್ ಮಾಡಿ ಅಲ್ಲಿರುವಂತಹ ಡರ್ಮಟಾಲಜಿಸ್ಟು ನಮ್ಮ ಸ್ಕಿನ್ನ ನೋಡಿ ಏನೇನೆಲ್ಲ ತೊಂದರೆ ಇದೆ ಅಂತ ಹೇಳ್ಬಿಟ್ಟು ಅವರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಏನಾದರೂ ಕೂಡ ತೊಂದರೆ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಡಕ್ಟ್ಗಳನ್ನ
ನೇರವಾಗಿ ನಮ್ಮ ಮನೆಗೇ ಅವರು ಕಳಿಸ್ಕೊಡ್ತಾರೆ. ಹಾಗೆ ಇನ್ನೊಂದೇನು ಗೊತ್ತಾ, ಈಗ ನಾವು ಹೊರಗಡೆ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಬೇಕು ಅಂತ ಅಂದರೆ ಎಷ್ಟೊಂದೆಲ್ಲ ಅಮೌಂಟ್ ಕೊಡಬೇಕು, ಹಾಗೆ ಎಷ್ಟೊತ್ತು ಸಮಯ ವ್ಯರ್ಥ ಆಗುತ್ತೆ, ನಾವು ಹೋಗಲ್ಲಿ ಕುತ್ಕೊಳ್ಬೇಕು, ಅಪಾಯಿಂಟ್ಮೆಂಟ್ ತೊಗೋಬೇಕು, ಈ ಥರ ಎಲ್ಲ ಇರುತ್ತೆ. ಇದರಲ್ಲಿ ನಾವು ಯಾವುದೇ ಥರ ತೊಂದರೆ ಇಲ್ಲ. ಜಸ್ಟ್ ನಮ್ಮದೊಂದು ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಆಯಿತು. ಬರೀ ಒಂದು 10-15 ನಿಮಿಷದಲ್ಲಿ ಮುಗ್ದೋಗುವಂತಹ ಕೆಲಸ ಇದು. ಹಾಗೆ ಫೀಸ್ ಕೂಡ ಕಡಿಮೆನೆ, ಬರೀ 2200 ರೂಪಾಯಿ. 2200 ರೂಪಾಯಲ್ಲಿ ಕನ್ಸಲ್ಟೇಷನ್ ಆಗುತ್ತೆ, ಪ್ರಾಡಕ್ಟ್ ಬರುತ್ತೆ, ಹಾಗೆ ಡೆಲಿವರಿ ಚಾರ್ಜ್ ಕೂಡ ಇದರಲ್ಲೇನೆ ಇನ್ಕ್ಲೂಡ್ ಆಗಿಬಿಡುತ್ತೆ. ಹಾಗೆ ನಮ್ಮ ಸ್ಕಿನ್ನಲ್ಲಿ ಯಾವುದೇ ಥರ ತೊಂದರೆ ಇರ್ಬೋದು. ಇವಾಗ ನಾನು ನೇರವಾಗಿ ನೋಡಲಿಕ್ಕೆ ಏನೂ ಕೂಡ ತೊಂದರೆ ಇಲ್ಲ ಅಂತ ಅನಿಸುತ್ತೆ, ಬಟ್ ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದಾಗಲೇ ನಮಗೆ ಗೊತ್ತಾಗೋದು ಎಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿ. ಪಿಂಪಲ್ಸ್ ಇರುತ್ತೆ, ಆಕ್ನೆ ಮಾರ್ಕ್ಸ್ ಇರುತ್ತೆ, ಪಿಗ್ಮೆಂಟೇಷನ್ ಇರುತ್ತೆ, ಡಾರ್ಕ್ ಸರ್ಕಲ್ಸ್ ಇರುತ್ತೆ, ಡಲ್ ಸ್ಕಿನ್ ಇರುತ್ತೆ, ಈ ಥರ ಸುಮಾರಷ್ಟು ತೊಂದರೆಗಳಿರುತ್ತೆ. ಇದಕ್ಕೆಲ್ಲ ಅವರು ನೋಡಿ ಒಂದು ಒಳ್ಳೆ ಪ್ರಾಡಕ್ಟ್ಗಳನ್ನ ಮನೆಗೆ ಕಳಿಸ್ಕೊಡ್ತಾರೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇವು ನನಗೆ ಕಳಿಸ್ಕೊಟ್ಟಿರೋ ಪ್ರಾಡಕ್ಟ್ಸು. ನಿಮ್ಮ ಸ್ಕಿನ್ ಟೋನ್ಗೆ ಯಾವ್ದು ಸರಿ ಹೊಂದುತ್ತೆ ನೋಡಿ ಅದನ್ನು ನಿಮಗೆ ಕಳಿಸ್ಕೊಡ್ತಾರೆ. ಹಾಗೆ ಇದನ್ನು ಯೂಸ್ ಮಾಡೋದು ಕೂಡ ಸುಲಭನೇ. ದಿನದಲ್ಲಿ 2 ಸ್ಟೆಪ್ನ ಫಾಲೋ ಮಾಡಿದ್ರೆ ಆಯಿತು, ಬೆಳಗ್ಗೆ ಮತ್ತು ರಾತ್ರಿ. ಹಾಗೆ ಈ ಆ್ಯಪ್ನ ಡೌನ್ಲೋಡ್ ಮಾಡಿದ್ಮೇಲೆ ನೀವು ಡಿಲೀಟ್ ಮಾಡಲಿಕ್ಕೆ ಹೋಗಬಾರ್ದು, ಯಾಕಂದರೆ ಫಾಲೋ ಅಪ್ ಕೂಡ ಇರುತ್ತೆ. ಹಾಗಾಗಿ ಆ್ಯಪ್ನ ಡಿಲೀಟ್ ಮಾಡಲಿಕ್ಕೆ ಹೋಗಬೇಡಿ. ಮುಖ್ಯವಾಗಿ ಏನಂತ ಅಂದರೆ, ಈ ಕ್ಯೂರ್ ಸ್ಕಿನ್ ಆ್ಯಪ್ನ ಯೂಸ್ ಮಾಡ್ತಿರೋ 98% ಜನರಿಗೆ ಕೇವಲ 3 ವಾರಗಳಲ್ಲಿ ಒಂದು ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಇದು ನಾನು ಸುಮಾರಷ್ಟು ಸಲ ಹೇಳ್ತಾ ಬಂದಿದ್ದೀನಿ. ಇನ್ನು ಈ ಆ್ಯಪ್ನ ಏನಾದರೂ ನೀವು ಯೂಸ್ ಮಾಡಬೇಕು ಅನ್ನೋಂಗಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹಾಗೆ ಕಮೆಂಟಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಜೊತೆಗೆ ನನ್ನ ಕೂಪನ್ ಕೋಡ್ನ ನೀವು ಯೂಸ್ ಮಾಡಿಕೊಂಡು ಡೌನ್ಲೋಡ್ ಮಾಡೋದ್ರಿಂದ ನಿಮ್ಗೊಂದಿಷ್ಟು ಡಿಸ್ಕೌಂಟ್ ಅಂತ ಕೂಡ ಸಿಗುತ್ತೆ. ಈಗಲೇ ಒಮ್ಮೆ ಚೆಕ್ ಮಾಡಿ ನೋಡಿ ಆಯಿತಾ. ಇನ್ನು ಅರ್ಪಿತಾ ಅವರು ನಿನ್ನೆ ಊರಿಂದ ಬರುವಾಗ ಒಂದು ಫುಲ್ಲು ಗೊನೆ ಆಗೋಷ್ಟು ಬಾಳೆಕಾಯಿನ ತಂದು ಕೊಟ್ಟಿದ್ರು. ಇದನ್ನು ಮನೇಲಿ ಹಣ್ಣು ಮಾಡ್ಲಿಕ್ಕೆ ನಮಗೆ ಅಷ್ಟಾಗಿ ಬರಲ್ಲ, ಹಾಗಾಗಿ ಬಾಳೆ ಮಂಡಿ ಕೊಡೋಣ ಅಂತೇಳಿ ಅಪ್ಪು ನೋಡ್ತಾ ಇದ್ದಾರೆ ಬಲ್ತಿದ್ಯಾ ಏನು ಅಂತ. ಒಂದು ಜೋಡಿ ಬೇರೆ ಬಿದ್ದದೆ, ಅವಳಿ ಜೋಡಿ ನೆಕ್ಸ್ಟ್ ಅಕ್ಕ. ಅದನ್ನ ತಿಂದ್ರೆ ಹಂಗಂತ ಹೇಳೋದು, ಗೊನೆಯಲ್ಲಿ ಬಂದ್ರೆ ಅಂತ ಅಲ್ಲ. ಏನಮ್ಮ ಅವಾಗ ನಿಮ್ಗೆ ಕೈ ತುಂಬಾ ಮಕ್ಕಳು ಹಾಕಿ ಬಿಡಿ, ನಂಗೆ ಇನ್ನೂ ಖುಷಿ. ನಮ್ಮ ಮನೇಲಿ ಮನೆ ತುಂಬಾ ಮೊಮ್ಮಕ್ಳು, ಅವ್ರಿಗೊಂದೆರಡು ನಿಮ್ಗೊಂದ್ 3. ಹಬ್ಬದಲ್ಲಿ ಬಂದ್ಬಿಟ್ರೆ ನನ್ ಬಂಗಾರಗಳು ಹೊಲೋ ಅಂತವೆ. 3 ಅಂತೆ ನಮ್ಗೆ. ಅದೇ ಅವಳಿ ಜೋಡಿ ಒಂದಾದ್ರೆ 3 ಆಯ್ತದೆ, ಅದನ್ನೇ ಹೇಳಿದ್ದೆ. 2 ಹೆಣ್ಣು ಮಕ್ಳೇ ಆಗ್ಲಿ, ಇದೊಂದೇ ಸಾಕು ಗಂಡು ಮಗು. ಆಯ್ತಕ್ಕ, ಏನೋ ನಿಮ್ಮ ಆಶೀರ್ವಾದ. ಇದು ಎಷ್ಟು kg ಇದೆ ಅಪ್ಪು? ಐತೆ, ಒಂದು 12-13 kg ಐತೆ. ಚೆಕ್ ಮಾಡೋಣ ಒಂದ್ಸಲ. ಅದ್ರಲ್ಲಿ ಆಗಲ್ಲ. ಅದರಲ್ಲಿ ನಿನಗೆ ಐಡಿಯಾ ಇಲ್ಲ ಹೆಂಗೆ ಚೆಕ್ ಮಾಡೋದು ಅಂತ. ಫಸ್ಟ್ ನಾನು ತೂಕ ಹಾಕಬೇಕು. ಎಷ್ಟು? ಈಗ ಕಡಿಮೆ ಆಗ್ಬಿಟ್ಟಿದ್ದೀನಿ, 75. 75 ಕಡಿಮೆನಾ? 78 ಇದ್ದೆ. ಕಡಿಮೆ ಆಗಬೇಕು. ನಾ ಸಣ್ಣ ಆಗಬೇಕು, 70ಗೆ ಬರ್ಬೇಕು. ಎಷ್ಟಿದೆ? ಇಲ್ಲ 81. ಬರೀ 5 kg ಐತಾ? 13-14 kg ಅಂತ. ನನ್ನ ಮಗಂಗಿನ ತೂಕ ಐತಿದ್ದು. ನನ್ನ ಮಗನೇ 7 kg ಅವನೇ. ಇವಾಗ ಹಾಕಿ ನೋಡೋಣ ಪಾಪನ. 7 kg ಐತೆ ಅಷ್ಟೇ. ಇವನ್ನೇ ನಿಲ್ಸ್ಬಿಡಿ. ಅವನು ನಿಲ್ಸಿದ್ರೆ ಅದು 7 kg ತೂಕ ತೋರ್ಸಲ್ಲ. ಇಬ್ರು ಸೇಮು. ಎಷ್ಟಿದ್ದೀರಾ? 80. 7.5 kg. 7.5ನಾ? ತೂಕ ಸ್ವಲ್ಪ ಜಾಸ್ತಿ ಆಗದೆ ನೋಡಿ, ಹೆಂಗ್ ನೋಡ್ತಾ ಇದ್ದಿದ್ದು. 7.5 ಅವನೇ. 15 ದಿವಸಕ್ಕೆ ಅರ್ಧ ಬರ್ಬೇಕು. 6 ತಿಂಗಳಿಗೆ 8-9ರಲ್ಲಿ ಇರ್ಬೇಕು. 6 ತಿಂಗಳಿಗೆ ಇನ್ನ 6 ತಿಂಗಳಿಗೆ 1 ತಿಂಗಳು ಟೈಮ್ ಐತೆ. ಈಗ 4 ತುಂಬಿ 5ಗೆ ಬಿದ್ದಿರೋದು. ನೋಡಿ ನೋಡಿ ನೋಡಿ. ಹಾ ಬೈತಾನೆ. ಕಚ್ಕ ಪಚ್ಕ ಕಚ್ಕ ಪಚ್ಕ. ಕೆಜಿ ಬರ್ಬೇಕು ನಮಗರ ನೀನು. ಇನ್ನ 1.5 ತಿಂಗಳೈತಲ್ಲಮ್ಮ. ಇಲ್ಲ 1 ತಿಂಗಳ ಮೇಲೆ 5 ದಿನ ಇದೆ. ಕೆಜಿ ಬರ್ಬೇಕು. ಗುಂಡು ಗುಂಡಿಗಿರ್ಬೇಕು. ಗುಂಡು ಗುಂಡಿಗಿರ್ಬೇಕು ನನ್ನ ಮಗಳೇ. ಯವ್ವ ನಿಂದ ಅಮ್ಮ ಏನೋ ತಲೆ ಬಿಡೋ. ತಲೆಲ್ಲ ಹೋಗೋಣ. ಇನ್ನು ಈ ಬಾಳೆಗೊನೆನ ಬಾಳೆ ಮಂಡಿ ಕೊಟ್ವಿ. 3 ದಿನದಲ್ಲೆಲ್ಲ ಹಣ್ಣು ಮಾಡಿಸ್ಬಿಟ್ಟು ಕೊಡ್ತಾರಂತೆ. ಹಾಗೆ ಕೇಳ್ತಿದ್ವಿ ಅದನ್ನ ಹೆಂಗೆ ಹಣ್ಣು ಮಾಡಿಸೋದು ಅಂತೇಳಿ. ಅವರು ಎ ಸಿ ರೂಮಲ್ಲಿ ಇಟ್ಬಿಟ್ಟು ಹಣ್ಣು ಮಾಡ್ಲಿಕ್ಕೆ ಇಡ್ತೀವಿ ಅಂತ ಹೇಳಿದ್ರು. ಅದೇನೋ ನಂಗೆ ಅಷ್ಟಾಗಿ ನೆನಪೇ ಎಲ್ಲ ಮರ್ತೇ ಹೋಗ್ಬಿಟ್ಟಿದೆ. ಇನ್ನು ಅಲ್ಲಿಂದ ಸ್ಯಾರಿ ತೊಗೊಳ್ಬೇಕಿತ್ತು, ಹಾಗಾಗಿ ಇಲ್ಲಿ ಹತ್ರದಲ್ಲಿರೋ ಒಂದು ಶಾಪ್ಗೆ ಹೋಗಿ ಸ್ಯಾರಿನೂ ಕೂಡ ತೊಗೊಂಡ್ವಿ. ಇನ್ನು ನನಗೆ ಸ್ವಲ್ಪ ಲೇಟ್ ಆಗಿಬಿಡುತ್ತೇನೋ ಅಂತ ಅಂದ್ಕೊಂಡೆ, ಆದರೆ ನಾನು ನೋಡಿದ ತಕ್ಷಣ ಅಲ್ಲೊಂದು ಸ್ಯಾರಿ ಇಷ್ಟ ಆಗಿಬಿಡ್ತು. ಇನ್ನು ನಾನು ಅದನ್ನು ತೊಗೊಂಡು ಮನೆಗೆ ಬಂದೆ. ಅಪ್ಪನೂ ಕೂಡ ಅವ್ರ ಕೆಲಸಕ್ಕೆ ಅಂತ
ಅಂತೇಳಿ ಹೊರಟ್ರು. ಇವತ್ತೇನಂದರೆ ನಾವು ಹೋಗಿದ್ದು ಮೊದಲನೇ ಶಾಪಲ್ಲೇ ನನಗೆ ಇಷ್ಟ ಆಗೋ ಥರ ಸೀರೆ ಸಿಕ್ಬಿಡ್ತು. ಕೆಲವೊಮ್ಮೆ ಸಿಗಲ್ಲ ನೋಡಿ, ಆ ಸಮಯದಲ್ಲಿ ಅದೆಷ್ಟು ಶಾಪ್ಗಳಿಗೆ ಹೋಗಿ ಹುಡ್ಕೊಂಡು ಬರ್ತೀವೋ ಏನೋ. ನನಗೆ ಸೀರೆ ಅಂದರೆ ನೆನಪಾಗೋದೇ ನಾನು ಸೀಮಂತಕ್ಕೆ ಸೀರೆ ತೆಗಿಲಿಕ್ಕೆ ಹೋಗಿದ್ವಲ್ಲ, ಅವತ್ತಿನ ದಿನವೇ ನೆನಪಾಗುತ್ತೆ ಒಂದು ಸೀರೆ ಹುಡ್ಕೋಕ್ಕೆ ಎಷ್ಟೆಲ್ಲ ಶಾಪ್ನ ಸುತ್ತಿದ್ದು ಅಂತೇಳಿ. ಇವತ್ತು ನೋಡಿ ನನಗೆ ಮೊದಲಿಂದನೂ ಹಂಗೇನೆ, ಏನಾದರೂ ಒಂದು ಸೀರೆ ಇಷ್ಟ ಆಗಿಬಿಡ್ತು ಅಂದರೆ ಪಟ್ಟಂತ ತೊಗೊಂಡ್ಬಿಡ್ತೀನಿ, ಬೇರೆ ಸೀರೆ ಕಡೆ ಕಣ್ಣಾಯಿಸ್ಲಿಕ್ಕೆ ಹೋಗಲ್ಲ. ಇಷ್ಟ ಆಗಲಿಲ್ಲ ಅಂತ ಅಂದರೆ ಮುಗೀತು, ಬರೀ ಎಲ್ಲ ಶಾಪ್ಗಳನ್ನೂ ಸುತ್ತ ಹಾಕೊಂಡು ಬರೋದೇನೆ ಕೆಲಸ. ಇನ್ನಿಲ್ಲ ನೋಡಿ, ಈ ಸೀರೆ ತೊಗೊಂಡು ಬಂದು ಆರೆಂಜು ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿದೆ. ಅಲ್ಲಿನೊಂದಿತ್ತು, ಅದಕ್ಕಿಂತ ನನಗೆ ಇದೇ ಜಾಸ್ತಿ ಹಿಡಿಸ್ತು. ಫಸ್ಟು ಕಣ್ಣೋಗಿದ್ದೆ ಇದ್ರ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಇದನ್ನು ಸ್ವಲ್ಪ ಪ್ಯಾಕ್ ಮಾಡಬೇಕು, ಪ್ಯಾಕ್ ಮಾಡಿ ಎತ್ತಿಟ್ಬಿಡ್ತೀನಿ. ಇನ್ನು ಈ ಸ್ಯಾರಿನ ಆಂಟಿಗೆ ಅಂತೇಳಿ ತೊಗೊಂಡು ಬಂದಿದ್ದು, ಅದಕ್ಕೆ ಅಮ್ಮ ನೋಡ್ತಾ ಇದ್ದಾರೆ ಸರಿಯಾಗಿರೋ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ಯಾ, ಯಾಕಂದರೆ ಅವರು ಸ್ವಲ್ಪ ಫೇರ್ ಆಗಿದ್ದಾರಲ್ವ, ಅದಕ್ಕೆ ಈ ಕಲರು ಎದ್ದು ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನನಗೇನಂತ ಅಂದರೆ ಅವ್ರ ಹತ್ರ ಸುಮಾರಷ್ಟು ಸೀರೆಗಳಿದ್ದಾವೆ, ಅಂದರೆ ಅವ್ರಿಗೆ ಸೀರೆ ಅಂದರೆ ತುಂಬ ಇಷ್ಟ, ಅದಕ್ಕೆ ಎಲ್ಲ ಕಲರ್ ಸೀರೆನೂ ಕೂಡ ತಂದಿಟ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಅದೇ ಕಲರ್ ತಗೊಂಡೋಗಿ ಕೊಡ್ಲಿಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಇದೆರಡೂ ಮಿಕ್ಸಲ್ಲಿ ಇದೆಯಲ್ವಾ, ಈ ಥರದ್ದು ಅವ್ರ ಹತ್ರ ಇರಲ್ವೇನೋ ಅಂತ ಹೇಳ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಬಂದೆ. ಅದಲ್ಲದೆ ನನಗೆ ನೋಡಿದ ತಕ್ಷಣ ಇಷ್ಟ ಆಗಿಬಿಡ್ತು. ಇನ್ನು ಅದನ್ನು ಸ್ವಲ್ಪ ಗಿಫ್ಟ್ ರ್ಯಾಪ್ ಥರ ಮಾಡೋಣ ಅಂತೇಳಿ ಅದೇ ಬಾಕ್ಸ್ಗೆ ಬ್ಯಾಂಗಲ್ಲು, ಅರಿಶಿನ ಕುಂಕುಮ ಹಾಗೆ ಬಿಂದಿನ ಇಟ್ಬಿಟ್ಟು ಕವರ್ ಬರುತ್ತಲ್ವ, ಆ ಕವರ್ನ ಮೇಲ್ಗಡೆ ಹಾಕಿ ಪುಟ್ಟದಾಗಿ ಥರ ಪ್ಯಾಕ್ ಮಾಡಿದೆ. ಚೆನ್ನಾಯ್ತಮ್ಮ? ಆಯಿತು, ಗಿಫ್ಟ್ ರೆಡಿ ಆಯ್ತು ಮಗನೆ. ನಾನು ಸ್ವಲ್ಪ ದಿನ ನಿಮ್ಮನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ರೆಡಿ ಮಾಡ್ತೀನಿ. ನೋಡ್ತಾವ್ರೆ ಏನಿದು ಅಂತ, ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಈ ಬ್ಯಾಂಗಲ್ಲೆಲ್ಲ ಏನು ಬಿದ್ದೋಗಲ್ಲ, ಹಿಂಗೆ ಟೇಪ್ ಹಾಕಿದ್ದೀನಲ್ವಾ, ಹಂಗಾಗಿ ಏನು ಬಿದ್ದೋಗಲ್ಲ. ಹಿಂಗೆ ಯಾರಿಗಾದ್ರೂ ಗಿಫ್ಟ್ ಮಾಡ್ಲಿಕ್ಕೆ ಹಿಂಗೆ ಕೊಟ್ಟರೆ ಒಂಥರ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಕೂಡ. ಬಾಕ್ಸ್ ಸ್ವಲ್ಪ ಚಿಕ್ಕದಿತ್ತು, ಇನ್ನೊಂದು ಚೂರು ದೊಡ್ಡದಾಗಿದ್ದರೆ ಬಾಕ್ಸು ನೀಟಾಗಿ ಅದು ಕಾಣಿಸ್ತಾ ಇತ್ತು, ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಷ್ಟೇ. ಇನ್ನಿವತ್ತು ಲೇಖಮ್ಮಂದು ಬರ್ತಡೇ ಕೂಡ ಆಯಿತಾ, ಹಾಗಾಗಿ ಏನಾದರೂ ಕೂಡ ಸ್ಪೆಷಲ್ಲಾಗಿ ಮಾಡೋಣ ಅಡುಗೆನ ಅಂತ ಹೇಳ್ಬಿಟ್ಟು ಕಿಚನಿಗೆ ಬಂದಿದ್ದೀನಿ. ಲೇಖಮ್ಮಂಗೆ ಹೆಂಗೆ ಅಂದರೆ ಈ ಮಶ್ರೂಮ್ ಕಬಾಬು ಹಾಗೆ ಈ ಜಂಕ್ ಫುಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇಷ್ಟ, ಅಂದರೆ ಬರ್ಗರು, ಪಿಜ್ಜಾ, ಅದು ಬಿಟ್ಟರೆ ಮೋಮೋಸು ಮತ್ತು ನಗೆಟ್ಸು, ಈ ಥರದ್ದೆಲ್ಲ ಜಾಸ್ತಿ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತು ಫ್ರೈಡ್ ಮೋಮೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಮಾಡಲಿಕ್ಕೆ ಮೊದಲೇನಿಲ್ಲ, ಒಂದು ಬೌಲ್ಗೆ ರವಾನ ಹಾಕ್ಕೊಂಡಿದ್ದೀನಿ, ಒಂದು 2 ಕಪ್ ಆಗುವಷ್ಟು ರವೆ, ಅದಕ್ಕೆ 1 ಕಪ್ ಆಗುವಷ್ಟು ಹಾಲನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ನೆನೆಲಿಕ್ಕೆ ಬಿಟ್ಬಿಟ್ಟೆ. ಅದಾದಮೇಲೆ ಒಂಚೂರು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಕೊಂಡು, ಇವಾಗ ಮಾಮೂಲಿಯಾಗಿ ಚಪಾತಿನ ಮಿದ್ಕೊತೀವಿ ನೋಡಿ, ಅದಕ್ಕೆ ಮಿದಿಬೇಕಾಗತ್ತೆ. ಸಾಮಾನ್ಯವಾಗಿ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಮಾಡ್ತಾರೆ, ನಾನು ರವೆನ ಹಾಕ್ಕೊಂಡು ಮಾಡಿದ್ದೀನಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಕ್ರಂಚಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಲೇಖಮ್ಮಂಗೆ ಹೆಲ್ದಿ ವರ್ಷನಲ್ಲೆಲ್ಲ ಮಾಡಿಕೊಟ್ರೆ ಅಷ್ಟೊಂದು ಇಷ್ಟ ಆಗಲ್ಲ, ನೀನು ಹೆಲ್ದಿ ಆಗ್ತೀನೋ ನನಗೆ ಬೇಡ ಅದು ಅಂತ ಹೇಳೋದು, ಹಾಗಾಗಿ ಮಾಡ್ತಾಯಿದ್ದೀನಿ. ಈ ಫ್ರೈಡ್ ಮೋಮೋಸು ಅಥವಾ ಈ ಮಾಮೂಲಿಯಾಗಿ ಮಾಡೋ ಮೋಮೋಸ್ ಎಲ್ಲ ವರ್ಷಕ್ಕೋ 2 ವರ್ಷಕ್ಕೋ ತಿಂದ್ರೇ ಒಳ್ಳೆಯದು, ಯಾವಾಗಲೂ ಅದನ್ನೇ ರೂಢಿವಂತೂ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಇನ್ನು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಈ ಥರ ಪ್ಯಾಕ್ ಮಾಡಿಬಿಟ್ಟು ಎತ್ತಿಕ್ತಾ ಇದ್ದೀನಿ. ಮಾಮೂಲಿ ಫುಡ್ ರ್ಯಾಪಿಂಗ್ ಕವರ್ ಬರುತ್ತಲ್ವ, ಅದರೆಲ್ಲ ಹಾಕಿ ಇಟ್ಟಿದ್ದೀನಿ, ಇಲ್ಲ ಒಂದು ಪ್ಲೇಟೇ ಕೂಡ ಮುಚ್ಬೋದು, ನಡೆಯುತ್ತೆ. ಹಾಗೆ ಇವಾಗ ಈ ಮೋಮೋಸ್ಗೆ ಚಟ್ನಿ ಬೇಕಲ್ವ, ಅದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಒಂದು 4 ಟೊಮೊಟೊನ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಸಿಪ್ಪೆ ಎಲ್ಲ ನೀಟಾಗಿ ಆ ನೀರಲ್ಲೇ ಬಿಟ್ಕೊಂಡು ಬಿಡಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಅದನ್ನು ತಣ್ಣಗೆ ಮಾಡಿಬಿಟ್ಟು ಒಂದು ಜಾರ್ಗೆ ಹಾಕ್ಕೊಂಡು ಒಂಚೂರು ತರಿಯಾಗೇ ರುಬ್ಕೊಳ್ತಾ ಇದ್ದೀನಿ, ತೀರಾ ನುಣ್ಣಗೆ ಮಾಡೋ ಅಗತ್ಯ ಇಲ್ಲ. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಒಂದು ಪೂರ್ತಿ ಆಗೋವಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡಿಬಿಟ್ಟು ರುಬ್ಬಿಟ್ಕೊಂಡಿರ್ತೀವಲ್ಲ ಟೊಮೊಟೊ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1.5 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಿಂಗೆ ಹಾಕ್ಕೊತಿದ್ದೀನಿ. ಇದು ಚಟ್ನಿ ಅಥವಾ ಸಾಸ್ ಬಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಗೆ 1 ಸ್ಪೂನ್ ವಿನೆಗರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ರೆ ರೆಡಿ ಆಯಿತು. ಸಾಮಾನ್ಯವಾಗಿ ಈ ಮೋಮೋಸ್ಗೆ ಚಟ್ನಿ ಇದ್ರೇ ಚೆಂದ ಅಂತ ಹೇಳ್ತಾರೆ, ಹಾಗಾಗಿ ಇದನ್ನು ರೆಡಿ ಮಾಡಿಕೊಂಡೆ. ಸ್ಟೀಮ್ಡ್ ಮೋಮೋಸ್ ಮಾಡಿದ್ರೆ ಇದಂತೂ ತುಂಬ ಚೆನ್ನಾಗಿರುತ್ತೆ, ಫ್ರೈಡ್ ಮೋಮೋಸ್ ಮಾಡಿದ್ರೆ ಪರವಾಗಿಲ್ಲ, ಆರಾಮಾಗಿ ತಿನ್ಬೋದು. ಬಟ್ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ, ಇದನ್ನು ಫ್ರೈಡ್ ಮೋಮೋಸ್ ಹಾಗೆ ಕೂಡ ತಿನ್ಕೊಳ್ಬೋದು. ಇನ್ನು ಅದು ರೆಡಿ ಆಯ್ತಲ್ಲ, ಈ ಕಡೆ ಸ್ವಲ್ಪ ತರಕಾರಿನೆಲ್ಲನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಈ ಥರದೊಂದು
ಚಾಪರ್ನ ಇಟ್ಕೊಂಡಿದ್ದೀನಿ, ಬೇಗ ಕೆಲಸ ಆಗಿಬಿಡತ್ತೆ ಅಂತ ಹೇಳಿ. ಅದಕ್ಕೆ ಹಾಕ್ಬಿಟ್ಟು ಒಂದೆರಡು ಸಲ ಆನ್ ಮಾಡಿ ಆಫ್ ಮಾಡಿದ್ರೆ ಆಯಿತು. ನೀಟಾಗಿ ತರಕಾರಿ ಎಲ್ಲ ಚಾಪ್ ಆಗಿಬಿಡುತ್ತೆ. ಕ್ಯಾರೆಟು, ಕ್ಯಾಬೇಜು, ಕ್ಯಾಪ್ಸಿಕಮ್ಮು ಇದನ್ನೆಲ್ಲನೂ ಕೂಡ ಕಟ್ ಮಾಡಿ ಇಟ್ಕೊಂಡೆ. ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಬಿಟ್ಟು ಮೊದಲು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹುರ್ಕೊತಿದ್ದೀನಿ. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗಬೇಕು. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟು ಹಾಗೆ ಕ್ಯಾಬೇಜು ಮತ್ತು ಕ್ಯಾಪ್ಸಿಕಮ್ ಮೂರನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನಾವು ಕಾರ್ನ ಹಾಕ್ಕೊಳ್ಬೋದು, ಹಾಗೆ ಬಟಾಣಿ ಕೂಡ ಸೇರಿಸ್ಕೊಳ್ಬೋದು. ಎಲ್ಲ ಥರ ತರಕಾರಿ ಹಾಕ್ಕೊಂಡು ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಇನ್ನು ಈ ತರಕಾರಿ ಎಲ್ಲ ಬೇಯಲಿಕ್ಕೆ ಜಾಸ್ತಿ ಸಮಯ ಏನು ತೊಗೊಳ್ಳಲ್ಲ, ಬೇಗನೆ ಫ್ರೈ ಆಗಿಬಿಡುತ್ತೆ. ಯಾಕಂದರೆ ಸಣ್ಣದಾಗಿ ಹಚ್ಚಿರ್ತೀವಲ್ವ, ಅದಕ್ಕೇ. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರು, 1 ಸ್ಪೂನ್ ಆಗುವಷ್ಟು ಸೋಯಾ ಸಾಸು, 1 ಸ್ಪೂನ್ ಆಗುವಷ್ಟು ಶೆಜ್ವಾನ್ ಸಾಸ್ನ ಹಾಕ್ತಾಯಿದ್ದೀನಿ. ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಪನ್ನೀರನ್ನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಪನ್ನೀರ್ ಹಾಕಿದ್ಮೇಲೆ ನಾವು ಬೇಯಿಸೋ ಅಗತ್ಯ ಇಲ್ಲ, ಅದು ಬಿಸಿ ಇರುತ್ತಲ್ವ, ಹಾಗಾಗಿ ಪನ್ನೀರು ಕೂಡ ಸ್ವಲ್ಪ ಓವರ್ ಕುಕ್ ಆಗೋಗ್ಬಿಡುತ್ತೆ. ಅದಕ್ಕೆ ಕೊನೆಯಲ್ಲಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ರೆ ಈ ಸ್ಟಫಿಂಗ್ ರೆಡಿ ಆಯಿತು. ಇನ್ನು ಅಮ್ಮ ನನಗೆ ಬೇರೆ ಅಡುಗೆ ಮಾಡಲಿಕ್ಕೆ ತರಕಾರಿನೆಲ್ಲ ಕಟ್ ಮಾಡಿಕೊಡ್ತಿದ್ರು. ಅವ್ರು ಕುತ್ಕೊಂಡು ಕಟ್ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಹಾಗಾಗಿ ಕೆಳಗಡೆನೇ ಕುತ್ಕೊಂಡು ಮಾಡ್ತಾ ಇದ್ದಾರೆ. ಇನ್ನು ಇವಾಗ ಇನ್ನೊಂದು ಬೌಲ್ಗೆ 2 ಸ್ಪೂನ್ ಕಾರ್ನ್ಫ್ಲೋರು, 2 ಸ್ಪೂನ್ ಮೈದಾ ಹಿಟ್ಟು, 1.5 ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಗೆ ಆರಿಗನನ್ನ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆದರೆ ಸಾಕಾಗಿ ಹೋಗ್ಬಿಡುತ್ತೆ. ಇನ್ನು ಈ ಕಡೆ ಬ್ರೆಡ್ ಕ್ರಮ್ಸ್ ಬರುತ್ತಲ್ವ, ಅದನ್ನು ಚೆನ್ನಾಗಿ ಕೈಯಲ್ಲೇ ಸ್ವಲ್ಪ ಪೂರ್ತಿಯಾಗಿ ಉದ್ರುದ್ರ ಥರ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಹಿಟ್ಟು ಕೂಡ ಸ್ವಲ್ಪ ಸಾಫ್ಟ್ ಆಗಿತ್ತು. ಅದನ್ನು ತೊಗೊಂಡು ದೊಡ್ಡದಾಗಿ ಲಟ್ಟಿಸ್ಕೊಳ್ಬೇಕು. ಈಗ ಸಾಮಾನ್ಯವಾಗಿ ಚಪಾತಿನಾದರೆ ಸ್ವಲ್ಪ ಚಿಕ್ಕದಾಗಿ ಲಟ್ಟಿಸ್ತೀವಿ, ತೆಳ್ಳಗಿರುತ್ತಲ್ವ, ಆದರೆ ಆ ಥರ ಮಾಡ್ಕೊಳ್ಬಾರ್ದು, ಸ್ವಲ್ಪ ದಪ್ಪದಾಗಿರಬೇಕು. ಹಾಗೆ ದೊಡ್ಡದಾಗಿ ಲಟ್ಟಿಸ್ಕೊಂಡ್ಬಿಟ್ರೆ ಒಂದು ಬೌಲಲ್ಲಿ ರೌಂಡ್ ಶೇಪಲ್ಲಿ ಬೇಗ ಈ ಥರ ಮಾಡ್ಕೊಂಡ್ಬಿಡ್ಬೋದು. ಹಿಂಗೆ ಮಾಡೋದ್ರಿಂದ ಏನು ಗೊತ್ತಾ, ನಾವು ಜಾಸ್ತಿ ಸಮಯ ತೊಗೊಳ್ಳೋ ಅಗತ್ಯ ಇಲ್ಲ, ಬೇಗನೆ ಕೆಲಸ ಮುಗ್ದೋಗ್ಬಿಡುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ಬೇಗ ಅಂದರೆ ಇವಾಗ ಒಂದೊಂದೇ ಲಟ್ಟಿಸ್ಲಿಕ್ಕೆ ಎಷ್ಟು ಸಮಯ ತೊಗೊಳುತ್ತೆ ನೋಡಿ, ಈ ಥರ ಮಾಡ್ಕೊಂಡಾಗ ಅಷ್ಟೊಂದು ಸಮಯ ಆಗಲ್ಲ. ಇವಾಗಿದ್ದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಸ್ಟಫಿಂಗ್ನ ಹಾಕ್ಕೊಂಡು ನಮಗೆ ಯಾವ ಶೇಪಿಗೆ ಬೇಕು ನೋಡಿ ಆ ಶೇಪ್ಗೆ ಈ ಮೋಮೋಸ್ನ ಮಾಡಿಕೊಂಡ್ರೆ ಆಯಿತು. ಸುಮಾರು ಥರ ಮಾಡ್ತಾರೆ, ನಾನಿವತ್ತು ಮೋದಕ ಥರ ಮಾಡಿದ್ದೀನಿ, ಯಾಕಂದರೆ ಟೈಮ್ ಆಗೋಗ್ಬಿಟ್ಟಿತ್ತು. ಇದಾದರೆ ಈಸಿ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಿದೆ. ಅದಾದಮೇಲೆ ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಾರ್ನ್ಫ್ಲೋರು, ಮೈದಾ ಹಿಟ್ಟೆಲ್ಲನೂ ಹಾಕಿ ಅದರಲ್ಲಿ ಇದನ್ನು ಡಿಪ್ ಮಾಡಿಬಿಟ್ಟು ಈ ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅದೆಲ್ಲ ಇಟ್ಕೊಳ್ಬೇಕು. ಅದಾದಮೇಲೆ ತೆಗೆದಿಟ್ಕೊತಿದ್ದೀನಿ. ಈ ಥರ ಎಲ್ಲನೂ ಕೂಡ ಮಾಡಿಟ್ಕೊಂಡ್ಬಿಟ್ಟು ಎಣ್ಣೆನ ಕಾಯ್ಲಿಕ್ಕೆ ಇಡ್ತಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಇವಾಗ ಬಜ್ಜಿ ಬೋಂಡ ಎಲ್ಲ ಕರಿತೀವಿ ನೋಡಿ, ಅಷ್ಟು ಬಿಸಿ ಆದರೆ ಸಾಕು. ಆಮೇಲೆ ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ಅದಾದಮೇಲೆ ಹೈ ಫ್ಲೇಮ್ಗೆ ಹಾಕಬೇಕು. ಆವಾಗ ಕಲರ್ ಚೆನ್ನಾಗಿ ಬರುತ್ತೆ, ಒಳಗಡೆನೂ ಕೂಡ ಚೆನ್ನಾಗಿ ಕುಕ್ ಆಗಿರುತ್ತೆ. ಬಂತ ಎಲ್ಲಿ ಅಯ್ಯೋ, ನಮ್ಮ ಮನೆ ನೋಡಿ ಹೆಂಗಾಗಿದೆ ಅಂತೇಳಿ. ಡೈನಿಂಗ್ ಟೇಬಲ್ ಥರನೇ ಕಾಣಿಸ್ತಾ ಇಲ್ಲ. ಎಲ್ಲಿ ನೈಸ್. ಹ್ಯಾಪಿ ಬರ್ತ್ಡೇ ಪೆನ್ನು ಅಂತ ಬರ್ಸ್ಬೇಕಾಯ್ತು, ಲೇಖನ ಅಂತ ಬರ್ಸ್ಬಿಡಿ. ಪೆನ್ನು ಇಲ್ಲ ಪೆನ್ಸಿಲ್ ಅಂತ ಬರ್ಸ್ಬೇಕಾಯ್ತು. ಸಣ್ಣ ಇರೋದಲ್ವ ಲೇಖಮ್ಮ, ಅದಕ್ಕೆ ಲೇಖಮ್ಮ ಅಂತ ಹಾಕ್ಬೇಕಿತ್ತಪ್ಪು. ಹಾ, ಲೇಖನ ಅಂದ್ರೆ ಬರೆಯೋದು ಅಂತ, ಬರೆಯೋದೆ ಪೆನ್ನು ಅಂತ. ಹಿಂಗ್ ಬರ್ಸ್ಬೇಕಾಯ್ತು. ನಾನು ಹಿಂಗೆ ಅನ್ಕೊಂಡೆ, ಖುಷಿ ಪಟ್ಟಿರೋದು. ಲೇಖನ ಅಂದರೆ ಹೌದೌದು, ಕನ್ನಡದಲ್ಲಿ ಲೇಖನ, ಮಾಮೂಲಿ ನಾವು ಕರೆಯೋದು ಪೆನ್ನು, ಪೆನ್ಸಿಲು, ಬರೆಯೋದು. ಅಡುಗೆ ಮಾಡ್ತಾ ಮಾಡ್ತಾ ಮಾತಾಡೋಕ್ಕೆ ಆಗ್ತಿಲ್ಲ ನನಗೆ, ತೊದಲ್ತಾ ಇದ್ದೀನಿ ನೋಡಿ. ಇನ್ನು ಒಂದಿಷ್ಟು ಕೆಲಸ ಇದೆ, ಎಲ್ಲನೂ ಕೂಡ ಹಂಗೆ ಇಟ್ಕೊಂಡಿದ್ದೀನಿ. ಟೈಮು 6 ಗಂಟೆ. ಬಾರಕ್ಕ ಕೇಕ್ ತಿನ್ನೋಣ ರಾತ್ರಿ ಕಂತೆ. ಈಗ ಅರ್ಧ ತಿಂದಿರೋಣ, ಆಮೇಲೆ ಅವ್ರು ಅರ್ಧ ಬಂದು ಕಟ್ ಮಾಡ್ಕೊಂತಾರೆ. ಬನ್ನಿ, ಜಾಗ ಆಯ್ತಾ ಫ್ರಿಜ್ಜಲ್ಲಿ? ಫ್ರಿಜ್ಜಲ್ಲಿ ಜಾಗ ಇಲ್ವಲ್ಲ, ತೆಗಿಬೇಕು ಸ್ವಲ್ಪ. ಇಲ್ಲಿ ನಾನು ತುಂಬಿಟ್ಟಿದ್ದೀನಿ. ಅಯ್ಯೋ, ಕಪ್ಪಗಾಗೋಯ್ತು. ಅಲ್ಲೋದೆ ಇಲ್ಲೋಯ್ತು. ಇಷ್ಟು ಚೆನ್ನಾಗಿ ರೆಡಿ ಮಾಡಿ ಇಷ್ಟು ಹಾಳು ಮಾಡಿಬಿಟ್ಟೆ. ಏನೋ ಸೀದೈತಲ್ಲ ಇಲ್ಲ, ಅಲ್ಲಿ ಕಪ್ಪಗೆ ಆಗ್ಬಿಡ್ತು. ರೋಸ್ಟೆಡ್ ಚೆನ್ನಾಗೈತೆ, ಅದು ಮೇಲ್ಗಡೆ ತೆಗೆದ್ರೆ ಸರಿ ಹೋಯ್ತದೆ.
ಏನು ಅಂತ ಏನು ಸೀದೋಗಿಲ್ಲ ಬಿಡು. ಅಷ್ಟೇ ಸದ್ಯ ಒಂದೊಬ್ಬೆ ಮಾತ್ರ ಏನಿಲ್ಲಿದೆ, ನಾವು ತಿನ್ಕೊಳ್ಳೋಣ ಅದನ್ನ, ಇದು ಚೆನ್ನಾಗಿರೋದು ಅವ್ರಿಗೆ ಕೊಡೋಣ ಅಷ್ಟೇ. ಏನೋ ಒಳ್ಳೆ ಚೆನ್ನಾಗಿ ಮಾಡಿದ್ಯಾ, ಏನೋ ಚಿಕನ್ ಥರ ಐತೆ. ಈ ಕಡೆ ಟೊಮೊಟೊ ಬಾತ್. ಹಾಂ ಟೊಮೊಟೊ ಗೊಜ್ಜು ಚಪಾತಿ ಮಾಡ್ಬಿಡು. ಟೊಮೊಟೊ ಬಾತ್ ಯಾರು ತಿಂತಾರೆ? ಇವಾಗ ಚಪಾತಿ ಮಾಡೋಕ್ಕಾಗಲ್ಲಪ್ಪ. ಅದನ್ನ ಮಿಕ್ಸಿಗೆ ಹಾಕಿ ರುಬ್ಬಿಡು, ಹೇಳ್ತೀನಿ ಅದು ರುಬ್ಬಿಟ್ಟು ರುಬ್ಬಿಡು. ಅದು ಒಗ್ಗರಣೆ, ಸಾಸಿವೆ ಒಗ್ಗರಣೆ ಹಾಕು ಆಯ್ತಾ. ಆಮೇಲೆ ಚಪಾತಿನೋ ಪೂರಿನೋ ಮಾಡು, ಸೂಪರ್ ಆಗಿರ್ತದೆ. ಅಲ್ಲ ಇಷ್ಟು ಹೊತ್ತು ಅಷ್ಟರಲ್ಲೇನೆ ಇಷ್ಟೊತ್ತಾಗಿದೆ. ನನ್ನ ಮಧ್ಯಾಹ್ನ 1:30 ಶುರು ಮಾಡಿದ್ದು ಆಯ್ತಾ, ಮುಗಿಸೋ ಅಷ್ಟರಲ್ಲಿ 6 ಗಂಟೆ. ನೀನು ಚಪಾತಿ ಲಟ್ಟಿಸ್ಕೊಂಡು ಕುತ್ಕೊಂಡ್ರೆ ಇನ್ನು ಎಷ್ಟೊತ್ತಾಗ್ಬೋದು ನೀವು ಯೋಚನೆ ಮಾಡಿ. ಈ ತಿನ್ಬಿಟ್ಟು ಟೇಸ್ಟ್ ಹೇಳಪ್ಪ. ಅದ್ರೊಳಗಡೆನೆ ಮಾಡಬಾರ್ದಂಗೆ ಸೈಡ್ಗೆ ಎತ್ಕೊಂತೀನಿ. ಓಹೋ ಉಫ್ ಮಾಡಬೇಕು, ಬಿಸಿ ಇದೆ. ಉಪ್ಪ ಫುಲ್ ತಿನ್ಬಿಟ್ಟೆ ಹೇಳಪ್ಪ, ಪರವಾಗಿಲ್ಲ. ಟೇಸ್ಟ್ ಹೇಳ್ಬೇಕಷ್ಟೇ ನನಗೆ. ಅಮ್ಮ ಸೂಪರ್ ಆಗಿದೆ ಅಂದ್ರು. ನಗಟ್ಸ್, ಚಿಕನ್ ನಗಟ್ಸ್ ಥರನೇ ಐತೆ. ಹೌದಾ? ಸಾಕಾಗೈತೆ. ಇನ್ನು ಅಪ್ಪುಗಂತೂ ತುಂಬಾ ಇಷ್ಟ ಆಯಿತು. ಅಪ್ಪು ಇಷ್ಟ ಆಯಿತು ಅಂತ ಅಂದರೆ ಇನ್ನೆಲ್ರಿಗೂ ಕೂಡ ಇಡಿಸುತ್ತೆ ಅಂತೇಳಿ ಅರ್ಥ. ಲೇಖಮ್ಮಗೂ ಕೂಡ ಇದು ನಿಜವಾಗ್ಲೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಚೀಸ್ ಹಾಕಿದರೆ ಇನ್ನೂ ಚೆನ್ನಾಗಿರೋದು. ಒಂಥರ ಇವಾಗಿನ ಕಾಲೇಜ್ ಹುಡುಗಿರಿಗೆಲ್ಲ ಚೀಸ್ ಅಂದ್ರೇ ಒಂಥರ ಇಷ್ಟ ಅಲ್ವಾ, ಹಾಗಾಗಿ ಅದನ್ನು ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು. ಇನ್ನೊಂದ್ಸಲ ಮಾಡಿಕೊಟ್ರೆ ಆಯಿತು ಅಂತೇಳಿ ಸುಮ್ಮನಾದೆ. ಇನ್ನು ಈ ಕಡೆ ಅಪ್ಪು ಸಿಂಪಲಾಗಿ ಒಂಚೂರು ಡೆಕೋರ್ ಮಾಡ್ತಾ ಇದ್ದಾರೆ. ನಾನೇ ಮಾಡೋಣ ಅಂದ್ಕೊಂಡೆ, 6 ಗಂಟೆ ಆಗಿಬಿಟ್ಟಿತ್ತಲ್ವ, ಅದಕ್ಕೆ ನಾನು ಮಾಡ್ತೀನಿ ಬಿಡು ಅಂತ ಹೇಳಿ ಮಾಮೂಲಿಯಾಗಿ ಸೋಫಾ ಮೇಲೆ ಬಟ್ಟೆ ಹಾಕ್ಬಿಟ್ಟು ಟೆಡಿ ಬೇರ್ನೆಲ್ಲ ಇಟ್ಟು ಬಲೂನ್ನೆಲ್ಲ ಇಟ್ಕೊಡ್ತಾ ಇದ್ದಾರೆ. ಈ ಥರ ಅಪ್ಪು ಯಾವಾಗಲೂ ಅಷ್ಟೇ. ನನಗೇನಾದರೂ ಜಾಸ್ತಿ ಕೆಲಸ ಆಯಿತು, ಅವ್ರ ಮನೆಗೆ ಬಂದರು, ಅವ್ರು ಫ್ರೀ ಇದ್ದಾರೆ ಅಂದರೆ ಅವರೇ ಮಾಡಿಕೊಟ್ಬಿಡ್ತಾರೆ. ನಾನಿಲ್ಲಿ ಮಡ್ಲಕ್ಕಿ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ತಟ್ಟೆಗೆ ಅಕ್ಕಿ, ಅರ್ಧ ಕೊಬ್ಬರಿ, ಹಾಗೆ 1 ಅಚ್ಚು ಬೆಲ್ಲ, ಎಲೆ ಅಡಿಕೆ, ಬಾಳೆಹಣ್ಣು, ಹಾಗೆ ಹಣ್ಣು, ಹೂವು ಎಲ್ಲನೂ ಇಟ್ಟಿದ್ದೀನಿ. ಬಾಳೆ ಅರಿಶಿನ ಕುಂಕುಮನೆಲ್ಲ ಇದರಲ್ಲಿ ಪ್ಯಾಕ್ ಮಾಡಿದ್ನಲ್ಲ, ಹಾಗಾಗಿ ಅದರಲ್ಲಿ ಇಡ್ಲಿಕ್ಕೆ ಹೋಗಿಲ್ಲ. ಯಾರಿಗಾದ್ರೂ ಈ ಥರ ಏನಾದರೂ ಮಡ್ಲಕ್ಕಿ ಕೊಡಬೇಕಾದ್ರೆ ಇಲ್ಲ ದೇವ್ರಿಗೆ ಕೊಡಬೇಕಾದ್ರೂ ಕೂಡ ಕೊಬ್ಬರಿನ ಅರ್ಧ ಹೋಳು ಇಡಬೇಕಂತೆ, ಹಾಗಾಗಿ ಅರ್ಧ ಹೋಳನ್ನೇ ಇಟ್ಟಿದ್ದೀನಿ. ಇನ್ನು ಡೆಕೋರೇಷನ್ ಈ ಥರ ಆಗಿದೆ ನೋಡಿ. ಏನ್ ಅಂತ ಜೋರಾಗಿಲ್ಲ, ಬಾ ಎದ್ರಕಂಬೇಡ. ಚಿಕ್ಕ ಮಕ್ಳಿಗೂ ಜೋರಾಗಿ ಮಾಡ್ತಿದ್ದ ಬಾ. ಅಕ್ಕ ಈಗ ಬಂದ್ರಾ? ಹಾ ಬನ್ನಿ ಅಕ್ಕ. ಇದು ಲೇಖಮ್ಮ ಕೊಡ್ಸಿದ್ದಲ್ವಾ, ಅದಕ್ಕೆ ಖುಷಿ ಆಗುತ್ತೆ ಅಂತ ಆಗ್ತೆ. ಕೆಳಗಡೆ ಬಟನ್ ಬಿಚ್ಚ ಏನು ಜಡ ಹಾರು ಮಗ್ನೆ ಹೋಗ್ತೀರಾ ಮಗ್ನೆ? ಅಂಕಲ್ ಇಲ್ಲಿ ಆಮೇಲೆ ಫೋನ್ ಮಾಡ್ತೀನಿ. ಏನಾದ್ರು ಮಗಿನ ಎದುರು ಸಾಕ್ರಿ ಮಾಡ್ತೀನಿ ನಿಮ್ಗೆ. ಏನು ಗೊತ್ತಾ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ನ ನೋಡಿದ್ದೆ. ಸಾಮಾನ್ಯವಾಗಿ ಮೊದಲೆಲ್ಲ ಮನೆಗೆ ಯಾರಾದರೂ ಬಂದಾಗ ಫಸ್ಟ್ ನಮ್ಮನ್ನು ಮಾತಾಡಿಸ್ತಾ ಇರ್ತಾರೆ, ಮಗು ಬಂದಮೇಲೆ ಮಗುನೇ ಮಾತಾಡಿಸೋದು ಅಲ್ವಾ. ಇನ್ನು ಲೆಕ್ಕಮ್ಮ ಬಂದಾಗೆಲ್ಲ ಹಂಗೆ ಮಾಡೋದು. ಮೊದಲೆಲ್ಲ ಏನಂದರೆ ಶಿಲ್ಪಕ್ಕ ಅಂತ ಬರ್ತಾಯಿದ್ದು ಆಯಿತಾ. ಇವಾಗ ಫುಲ್ಲು ಚೇಂಜು. ಜಾಣು ಬಂಗಾರಿ ಎಲ್ಲಿದೆಯಪ್ಪ ಅಂತೇಳಿ ಪಾಪನ ಮಾತಾಡಿಸ್ಕೊಂಡು ಬರೋದು, ಅದನ್ನೇ ಮಾತಾಡ್ಕೊಂಡು ನಗ್ತಾ ಇದ್ವಿ. ಇನ್ನು ಅರ್ಪಿತವ್ರು ಕೂಡ ಬಂದರು. ಲೇಖಮ್ಮಂಡು ಡ್ರೆಸ್ ಹೆಂಗೈತಮ್ಮ? ಸೂಪರ್ ಆಗೈತಾ? ಚೆನ್ನಾಗಿಲ್ಲ. ಓ ಹಿಂಗೆ
ಇನ್ನು ಜಾಣು ಯಾಕೋ ಇದ್ಕಿದ್ದಂಗೆ ಅಳ್ಳಿಕ್ಕೆ ಶುರು ಮಾಡ್ಕೊಂಡ್ಬಿಟ್ರು. ನಾವೇನು ಅಂದ್ಕೊಂಡ್ವಿ ಅಂದರೆ ನಾವು ಸ್ವಲ್ಪ ಜೋರು ಧ್ವನಿಲಿ ಮಾತಾಡ್ತಿದ್ವಲ್ಲ, ಅಂದರೆ ಎಲ್ಲರೂ ಸ್ವಲ್ಪ ಮಾತಾಡ್ತೀವಲ್ವ, ಅದಕ್ಕೆ ಅಳ್ತಿರ್ಬೋದು ಅಂತೇಳಿ ಒಂಚೂರು ನಿಧಾನಕ್ಕೆ ಮಾತಾಡೋಣ ಅಂತೇಳಿ ನಿಧಾನಕ್ಕೆ ಮಾತಾಡ್ಲಿಕ್ಕೆ ಶುರು ಮಾಡ್ಕೊಂಡ್ವಿ. ನನಗೆ ಸೌಂಡ್ ಮಾಡಿದ್ರೆ ಅಳು ಬರ್ತದೆ, ಇಲ್ಲ ಸೌಂಡ್ ಆದ್ರೆ ಅಳು ಬರ್ತದೆ. ಸುಮ್ನಿರೋ ಒಂದ್ 2 ನಿಮಿಷ ಕಿಸ್ನ. ಕೃಷ್ಣಣ್ಣ ಈಗ ಇಲ್ಲಿ ಇವನು ಹಂಗೆ ಬಂದಿದ್ದು, ಆಮೇಲೆ ಎತ್ತಿದ್ದು. ಜೋರದಲ್ಲಿ ಮಾತಾಡಿದ್ರೆ ಅಳು ಸ್ಟಾರ್ಟ್ ಮಾಡ್ದೆ ಚಿನ್ನಮ್ಮ ನೋಡ್ತಿದ್ದಂಗೆ ಟಮಾರು. ಅಲ್ಲಿ ಹತ್ತಿ ಇನ್ನೆಲ್ಲರೂ ಬಂದಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತೇಳಿ ಇಷ್ಟೊತ್ತು ಕಾಯ್ತಾ ಇದ್ವಿ. ಇನ್ನೆಲ್ಲರೂ ಕೂಡ ಬಂದ್ರಲ್ವ, ಹಾಗಾಗಿ ಕೇಕ್ ಕಟ್ಟಿಂಗ್ ನಡೀತಾ ಇದೆ. ಲೆಕ್ಕಮ್ಮಂಗೆ ಏನಂದರೆ ಜಾಣುನ ಮತ್ತು ಸುಕೃತಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಕಟ್ ಮಾಡೋಣ ಅನ್ನೋದೊಂದಿತ್ತು. ಆದರೆ ಜಾಣು ಅಳ್ಳಿಕ್ಕೆ ಶುರು ಮಾಡ್ಕೊಂಡು ಬಿಟ್ರಲ್ಲ, ನೀನು ಅಳು ಜೋರಾಗಿಬಿಡತ್ತೆ ಅಂತೇಳಿ ನಾನು ಮಲಗಿಸ್ಬಿಟ್ಟೆ. ನಿದ್ದೆಗಳ್ತಿದ್ದಾರೆ ಅಂತ ಅನ್ನಿಸ್ತಿತ್ತು, ಹಾಗಾಗಿ ನಾನು ಮಲಗಿಸ್ಬಿಟ್ಟೆ. ಇನ್ನು ಸುಕೃತಿ ಮತ್ತು ಲೇಖಮ್ಮ ಇಬ್ಬರು ಸೇರಿಕೊಂಡೆ ಕಟ್ ಮಾಡಿದರು. ನೀವು ಕೂಡ ಲೇಖಮ್ಮಂಗೆ ವಿಶ್ ಮಾಡಿ ಆಯಿತಾ, ಎಲ್ಲ ಈ ವರ್ಷ ಒಳ್ಳೆಯದಾಗಲಿ, ಅಂದ್ಕೊಂಡಿದ್ದೆಲ್ಲ ಈಡೇರಲಿ ಅಂತ. ಇನ್ನು ಎಲ್ಲರೂ ಕೂಡ ಕೇಕ್ ತಿನ್ನಿಸಿದ್ದಾದಮೇಲೆ ಇವಾಗ ಅಪ್ಪಗೆ ನೋಡಿ ಎಷ್ಟು ದೊಡ್ಡ ಕೇಕ್ ತಿನ್ನಿಸ್ತಿರೋದು, ತುಂಬಾ ಇಷ್ಟ ಅಪ್ಪಗೆ. ಅದಕ್ಕೆ ಸುಮ್ಮನೆ ಕೃಷ್ಣಣ್ಣ ದೊಡ್ಡದಾಗಿರೋದು ಕೇಕ್ ಕೊಡಬೇಕು, ಒಂದೇ ಸಲ ಬಾಯಿಗೆ ಇಡಬೇಕು, ಪಟ್ಟಂತ ತಿನ್ಕೊಂಡು ಬಿಡಬೇಕು ಅಂತ ಹೇಳಿ ಅಷ್ಟು ದೊಡ್ಡ ಕೇಕ್ನ ಬಾಯಿಗೆ ಇಡಿಸ್ತಾ ಇದ್ದಾರೆ. ಇನ್ನು ಮಾಮೂಲಿ ಎಲ್ಲರೂ ಕೂಡ ಕೇಕ್ನ ಕಟ್ ಮಾಡಿ ತಿನ್ನಿಸ್ತಾ ಇದ್ದೀವಿ. ಸಂತನು ಕೂಡ ಕೇಕ್ ತೊಗೊಂಡು ಬಂದಿದ್ದ ಬರುವಾಗ. ಈ ಕೇಕ್ ಕಟ್ಟಿಂಗ್ ಆದಮೇಲೆ ಮತ್ತೆ ಇನ್ನೊಂದ್ಸಲ ಆ ಕೇಕ್ ಕಟ್ ಮಾಡ್ತಾ ಇರೋದು. ಏನು ಗೊತ್ತಾ, ಸುಕೃತಿಗೆ ಆ ಕ್ಯಾಂಡಲ್ ಹಚ್ಲಿಕ್ಕೆ ಒಂಥರ ಇಷ್ಟ, ಆದರೆ ಇವತ್ತು ಫುಲ್ಲು ಭಯ ಪಡ್ತಾ ಇರೋದು ನೋಡಿ. ಯಾಕಂದರೆ ಮೊದಲು ಹಚ್ಚಿದ್ವಲ್ಲ, ಅದು ಕೂಡ ಈ ಥರ ಡಮ್ ಅಂತ ಸಿಡ್ದುಬಿಡ್ತು, ಅಂದರೆ ಕೆಂಡ ಎಲ್ಲ ಮೇಲೆ ಬಂದುಬಿಡ್ತು. ಯಾರಾದರೂ ಬರ್ತ್ಡೇ ಕೇಕ್ ಕಟ್ ಮಾಡಿಸ್ತಿದ್ರೆ ಈ ಥರದ್ದನ್ನ ತರಬೇಡಿ ಆಯಿತಾ, ಮುಖಕ್ಕೆ ಸಿಡಿದ್ರೆ ತುಂಬಾ ಕಷ್ಟ. ನಾವು ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಟೈಮಿಂದ ಏನಾದರೂ ತರಂಗಿದ್ರೆ ಈ ಥರದ್ದು ಬೇಡ ಅಂತ. ಇನ್ನೆಲ್ಲರೂ ಗಿಫ್ಟ್ ಕೊಟ್ಟಿದ್ರಲ್ಲ, ಹಾಗಾಗಿ ಇವಾಗ ಓಪನ್ ಮಾಡ್ತಾ ಇದ್ದಾರೆ. ಸುಕೃತಿಗೆ ಗಿಫ್ಟ್ ಓಪನ್ ಮಾಡೋದು, ನೋಡೋದು ಅಥವಾ ಗಿಫ್ಟ್ನ ಕೊಡೋದು ಇದೆಲ್ಲ ತುಂಬಾ ಇಷ್ಟ ನೋಡಿ. ಲೇಖಮ್ಮನಿಗಿಂತ ಸುಕೃತಿಗೆ ಅರ್ಜೆಂಟು, ಏನಿದೆ ಅಂತೇಳಿ. ಆಮೇಲೆ ಡ್ರೆಸ್ ನೋಡಿಬಿಟ್ಟು ವಾವ್ ಡ್ರೆಸ್ಸು ಲೇಖಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳೋದು. ನಾನು ಡ್ರೆಸ್ ಕೊಡಿಸ್ದೆ. ಇನ್ನು ಅರ್ಪಿತ್ ಅವರು ಪರ್ಫ್ಯೂಮ್ ಏನೋ ತೊಗೊಂಡು ಬಂದಿದ್ರು, ಎಲ್ಲನೂ ಕೂಡ ಓಪನ್ ಮಾಡಿ ನೋಡಿ. ಅದಾದಮೇಲೆ ಸಂತು ಕೂಡ ಗಿಫ್ಟ್ ತೊಗೊಂಡು ಬಂದಿದ್ದ, ಅದನ್ನು ನೋಡ್ತಿದ್ದೀವಿ. ಏನಂದರೆ ಸಂತಕ್ಕೆ ಸ್ವಲ್ಪ ಮುಜುಗರ ಕ್ಯಾಮ್ರಾ ಮುಂದೆ ಎಲ್ಲ ಗಿಫ್ಟ್ ಕೊಡಲಿಕ್ಕೆ, ಅದಕ್ಕೆ ಕೊಟ್ಟಿರಲಿಲ್ಲ. ಆಮೇಲೆ ಆಂಟಿ ಇಲ್ಲ ಯಾಕೆ ಕೊಡಲ್ಲ ನೀನು, ಕೊಡಲೇಬೇಕು ಅಂತೇಳಿ ಮತ್ತೆ ಇನ್ನೊಂದು ಸಲ ಕೊಡಿಸ್ತಾ ಇದ್ದಾರೆ. ಆಮೇಲೆ ಅಮ್ಮನ್ನು ಕೂಡ ಜೊತೆ ಕರ್ಕೊಂಡು ಬಂದು ಒಟ್ಟಿಗೆನೇ ಕೊಟ್ಟರು. ಏನಂದರೆ ಸಂತಗೆ ಲೆಕ್ಕಮ್ಮ ಒಂಥರ ಸಿಸ್ಟರ್ ಥರ ತುಂಬ ಇಷ್ಟಪಡ್ತಾನೆ. ಸಿಸ್ ಅಂತ ಏನೋ ಒಂಥರ ಬರುತ್ತಲ್ಲ ರಿಂಗು, ಅದು ಹುಡುಕ್ಲಿಕ್ಕೆ ಅಂತೇಳಿ ಹೋಗಿ ಅದು ಸಿಗ್ತೇನೆ ನಿನ್ನೆ ಕ್ವೀನ್ ಅನ್ನೋ ರಿಂಗ್ನ ತೊಗೊಂಡು ಬಂದಿದ್ದ. ಚೆನ್ನಾಗಿತ್ತು, ಒಂಥರ ತೋರಿಸ್ತೀನಿ ನೋಡಿ. ನಮ್ಮ ಮನೇಲಿ ಏನೇ ಫಂಕ್ಷನ್ ಆದರೂ ನೈಟಿ ಮಾತ್ರ ಚೇಂಜ್ ಆಗಲ್ಲ. ಬೆಳ್ಳಿ ರಿಂಗ್ ಆಗ್ಲಿಲ್ಲ ಅಂದ್ರೆ ನಾನು ಬೆಳಗ್ಗೆ ಹಾಕುತ್ತ. ವಾ ಚೆನ್ನಾಗೈತೆ. ತೆರಿ ಹಾಂ ಹಾಂ ಚೆನ್ನಾಯ್ತು. ಲೂಸ್ ಆಯ್ತು ಬಿಡು, ನನಗೆ ಅದು ಚೆನ್ನಾಗಿಲ್ಲ ಅಂದ್ರೆ ವಾಪಸ್ ಇಸ್ಕೊತೀರಾ? ಇನ್ನು ಗಿಫ್ಟ್ಸ್ನೆಲ್ಲ ಕೊಟ್ಟಿದ್ದಾದಮೇಲೆ ಊಟಕ್ಕೆ ಕೊಟ್ಬಿಡೋಣ, ಟೈಮ್ ಆಗಿಬಿಡತ್ತೆ ಅಂತೇಳಿ ಊಟ ಬಡಿಸ್ತಾ ಇದ್ದೀವಿ. ಇವತ್ತು ಟೊಮೊಟೊ ಬಾತ್ ಒಟ್ಟಿಗೆ ಸ್ವಲ್ಪ ಕರ್ಡ್ ರೈಸ್ ಮಾಡಿದ್ದೆ, ಹಾಗೆ ಆಂಟಿ ಬಜ್ಜಿ ಮತ್ತು ಕೇಸರಿ ಬಾತ್ ಎಲ್ಲ ತೊಗೊಂಡು ಬಂದಿದ್ದರು. ಒಟ್ಟಿನಲ್ಲಿ ಒಂದು ಒಳ್ಳೆ ಊಟವಂತೂ ರೆಡಿ ಆಗಿಬಿಡ್ತು. ಇನ್ನು ಕೃಷ್ಣನನ್ನು ಟೇಸ್ಟ್ ಕೇಳ್ತಾ ಇದ್ವಿ. ಏನು ಗೊತ್ತಾ, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ ಇಲ್ಲ ಇದು ಚೆನ್ನಾಗಿಲ್ಲ ಹಿಂಗಾಗಿದೆ ಅಂತೇಳಿ ಅವ್ರು ಪಟ್ಟಂತೆ ಹೇಳ್ಬಿಡ್ತಾರೆ. ಅದಕ್ಕೆ ನಾನು ನಿಮ್ಮನ್ನು ಕೇಳಲ್ಲ ಅಂತೇಳಿ ನಾನು ಹೇಳ್ತಾ ಇದ್ದೆ. ಇಷ್ಟೊತ್ತು ಚೆನ್ನಾಗಿತ್ತು ಆಯಿತಾ. ಅದಾದಮೇಲೆ ನೋಡಿ ಜಾಣುನ ಅಂಕಲ್ಲು ನೋಡಿರಲಿಲ್ಲ, ಹಾಗಾಗಿ ತೋರಿಸೋಣ ಅಂತೇಳಿ ಕರ್ಕೊಂಡು ಬಂದ್ವಾ. ಇನ್ನು ಅಂಕಲ್ ಹೊರಟ್ಬಿಡ್ತಾರೆ ಅಂತೇಳಿ ಅಳ್ಳಿಗೆ ಶುರು ಮಾಡ್ಕೊಂಡು ಬಿಟ್ಟರು. ಏನೋ ಗೊತ್ತಿಲ್ಲ, ಇವತ್ತು ನಾವೆಲ್ಲ ಒಟ್ಟಿಗೆ ಸೇರಿದ್ವಲ್ಲ, ಅದಕ್ಕೆ ಏನೋ ಅನಿಸುತ್ತೆ. ಎಷ್ಟು ಅಳು ಅಂದರೆ ಒಂದು ಕ್ಷಣ ಕೂಡ ನಿಲ್ತಾ ಇಲ್ಲ ಹೊರಗಡೆ, ಬರೀ ಅಳೋದೇನೆ ಆಗೋಯ್ತು. ನನ್ನ ಮಗನ ಸವಾಸ ಅಲ್ಲ ನಿಜವಾಗ್ಲೂ.
ನನ್ನ ಮಗನಿಗೆ ಜನ ಕಂಡ್ರೆ ಆಗಲ್ಲ ಅಂತೇಳಿ ನಮ್ಗೆ ಇವತ್ತು ಗೊತ್ತಾಗ್ತಾ ಇದೆ ನೋಡಿ. ಹಾಂ ಮಾತಾಡಂಗಿಲ್ಲ ಲೇಕಮ್ಮ. ಇವತ್ತೆಷ್ಟು ಖುಷಿಯಿಂದ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತೇಳಿ ಆಸೆ ಇಟ್ಕೊಂಡು ಬಂದೆ. ಯಪ್ಪ ಇಷ್ಟೊಂದೆಲ್ಲ ರಚೆ ಮಾಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಿಜವಾಗ್ಲೂ. ಜನ ನೋಡಿದ್ರೆ ಅಳು ಒಬ್ಬೊಬ್ಬರೇ ಬಂದರೆ ಏನು ಅಳು ಬರಲ್ಲ, 4 ಜನ ಇದ್ರೂ ಅಳು ಬರಲ್ಲ, 4 ಜನದಿಂದ ಮೇಲಾದರೆ ಅಳು ಬಂದ್ಬಿಡುತ್ತೆ. ಲಾಸ್ಟ್ ಟೈಮ್ ಒಂದ್ಸಲ ಹಿಂಗೆ ಹತ್ರು ಆಯಿತಾ, ನಾವೆಲ್ಲ ಕೂತ್ಕೊಂಡು ಆಡಿಸುವಾಗ ನಾವೇನು ಅಂದ್ಕೊಂಡು ಅವತ್ತು ಸುಕೃತಿ ಎಲ್ಲ ಸ್ವಲ್ಪ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಇಲ್ಲ ಡ್ಯಾನ್ಸ್ ಮಾಡಿರೋದಕ್ಕೆ ಹತ್ರೇನೋ ಅಂತೇಳಿ ನಾನು ಹಿಂಗೆ ಅಂದ್ಕೊಂಡು ಇವತ್ತು ನಿಜವಾಗಿದ್ದ ಕಾರಣ ಗೊತ್ತಾಯಿತು. ಜನ ಜಾಸ್ತಿ ಆದರೆ, ಸೌಂಡ್ ಜಾಸ್ತಿ ಆದರೆ ಅಳು ಬರುತ್ತೆ ಅಂತ. ಮಲ್ಕೊಳ್ಳಿ ಮಮ್ಮಿ, ಮಲ್ಕೋತಾ ಇಲ್ಲ. ಹೌದಾ? ಕಂಡೆ ಹುಟ್ಟೆ ದಿನ ನನ್ನ ಎದುರಿಸ್ತಿದ್ದಲ್ಲ, ಅದಕ್ಕೆ ಇವತ್ತು ಮಲ್ಕೊಂಡಿದ್ದಾಳು. ಹೊಟ್ಟೆ ಎಷ್ಟು ಹೋಗ್ತಿದ್ದೆ, ಊಟ ಮಾಡಬೇಕು. ಹೋಗಿ ನಾನು ಹಿಂಗೆ ಅದಾಡ್ಸ್ತಾ ಇರ್ತೀನಿ ನೋಡ್ಕೊ. ಅದ ಊಟ ಮಾಡಿ ಮಲ್ಕೊಳಕ್ ಬಿಟ್ರೆ ಸಾಕು ನನಗೆ. ಬಾ ಸುಬ್ಬಿ, ಯಾಕೆ ಎದ್ದಿದ್ಯಾ? ಟೈಮ್ ಆಯ್ತಲ್ಲೇ, ಮಲ್ಕೊ. ಮಾತುಕತೆನ. ಹೌದು, ನಿಮ್ ಮಗನ ಬಗ್ಗೆನೇ ಇದು ಮಾಡ್ಕೊಳ್ಳಿ. ನಿಮ್ ಮಗ ಎಂತ ಹೊಟ್ಟೆ ಉರಿ ಅಂತವನು ಅಂದ್ರೆ, ಇಷ್ಟು ದಿನ ಚೆನ್ನಾಗೇ ಬರ್ತಿದ್ದ, ನಗ್ತಿದ್ದ, ಆಡ್ತಿದ್ದ. ಈಗ ನನ್ನ ಕಂಡ್ರೆ ಆಗಲ್ವೇನೋ ಬೇರೆ ಬಂದೈತಿ ಮಗ. ದೇವ್ರದಯ್ಯ ಮಲ್ಕಂಡ, ಅದು ಖುಷಿ ಪಡ್ರಿ. ಇವನ್ ಬಂದ ಎಬ್ರುಸ್ತ, ಆಮೇಲೆ ಯಾಕೋ ಸುಮ್ಮನಾಗೋದ. ಏನ್ ಗೊತ್ತೇನೋ ಇವ್ರಿಬ್ರು ಯಾಕೋ ಕಳಿಸ್ಬಾರ್ದು ಅಂತ. ಇಬ್ರು ದಿನ ಬಂದು ನೋಡ್ಕೊಬೇಕಣ್ರಿ. ತಿಂಗ್ಳಿಗ ವರ್ಷಕ್ಕ ಒಂದ್ಸಲ ಬಂದು. ನಿಜವಾಗ್ಲೂ ನನ್ನ ಮಗ ಇಷ್ಟು ದಿನದಲ್ಲಿ ಇಷ್ಟು ಹತ್ತಿರೋದು ನಾವು ನೋಡೇ ಇಲ್ಲ. ಮೊನ್ನೆ ಒಂದ್ಸಲ ಹತ್ತಿದ್ದು, ಅದು ಬಿಟ್ಟರೆ ಇವತ್ತು ಅಷ್ಟೇ. ಹುಟ್ಟಾಗಿಂದ ಇದುವರೆಗೂ ಅಳೋದು ಅಥವಾ ರಚ್ಚೆ ಮಾಡೋದು ಏನೂ ಇರಲಿಲ್ಲ. ನಮಗೆ ಒಂಥರ ಶಾಕ್ ಆಗ್ತಾಯಿತ್ತು, ಯಾಕೆ ಈ ಥರ ಅಳ್ತಾ ಇರೋದು, ಏನು ಆಗ್ತಾಯಿದೆ ಅಂತೇಳಿ. ಆಮೇಲೆ ಅನ್ನಿಸ್ತು ನಾವೆಲ್ಲ ಒಟ್ಟಿಗೆ ಹಿಂಗೆ ಸೇರಿದ್ವಲ್ವಾ, ಅದಕ್ಕೆ ಇರಿಟೇಟ್ ಆಗ್ತಾ ಇತ್ತೇನೋ, ಅಂದರೆ ನಾವು ಸ್ವಲ್ಪ ಜೋರು ಮಾತಾಡ್ತಾ ಇದ್ವಿ. ಆಮೇಲೆ ಎಲ್ಲರೂ ಒಟ್ಟಿಗೆ ನೋಡಿ ಗಾಬರಿ ಆಯ್ತೇನೋ ಅಂತ ಅನ್ನಿಸ್ತಿತ್ತು. ಯಾಕಂದರೆ ನಾವು ಇಷ್ಟು ದಿನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಿರಲಿಲ್ಲ, ಮನೇಲೇ ಜಾಸ್ತಿ ಇಟ್ಕೊಂಡಿದ್ದು. ಒಂದು 6 ತಿಂಗಳು ಆಗಲಿ ಆಮೇಲೆ ಹೊರಗಡೆ ಕರ್ಕೊಂಡು ಹೋಗೋಣ ಅಂತೇಳಿ. ಎಲ್ಲಿ ನಾವು ಅದು ತಪ್ಪು ಮಾಡಿದ್ವೇನೋ ಅಂತೇಳಿ ಒಂದು ಕ್ಷಣ ಅನ್ನಿಸ್ತು. ಸ್ವಲ್ಪ ಮಕ್ಕಳಿಗೆ ಹೊರ್ಗಡೆನೂ ಕೂಡ ತೋರಿಸ್ಬೇಕು, ಅಂದರೆ ಮಗುಗೆ ಹೊರಗಡೆ ತೋರಿಸ್ಬೇಕು, ಜನರ ಹತ್ರ ಬೆರೆಸ್ಬೇಕು. ಆವಾಗ ಅವರು ಕೂಡ ಒಂಚೂರು ಮಿಂಗಲ್ ಆಗ್ಲಿಕ್ಕೆ ಶುರು ಮಾಡ್ಕೊತಾರೆ. ಇವಾಗ ಒಂದೇ ಸಲ ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟಾಗ ಈ ಥರ ಗಾಬರಿ ಆಗ್ಬೋದು ಅಂತೇಳಿ ನಮ್ಗೆ ಆಮೇಲೆ ಅನ್ನಿಸ್ತು. ಹಾಗೆ ಲೇಖಮ್ಮಂಗೂ ಕೂಡ ರೇಗಿಸ್ತಾ ಇದ್ರು ಎಲ್ಲರೂ ಕೂಡ. ಎಲ್ಲರೂ ಕೊಟ್ಟಿರೋ ಗಿಫ್ಟ್ಗಿಂತ ಇವತ್ತು ಜಾಣು ಕೊಟ್ಟಿರೋ ಗಿಫ್ಟ್ ಮಾತ್ರ ಯಾವಾಗಲೂ ನೆನ್ಪಿಟ್ಕೊಂಡಿರಬೇಕು, ಆ ಥರ ಗಿಫ್ಟ್ ಕೊಟ್ಟಿರೋದು ಅಂತ. ಅಷ್ಟು ಹತ್ರ ಅಲ್ಲ, ಹಾಗಾಗಿ ತುಂಬ ಆಸೆ ಇಟ್ಕೊಂಡಿತ್ತು ಲೇಖಮ್ಮ ಪಾಪ. ಒಟ್ಟಿಗೆ ಫೋಟೋ ತೆಗೆಸ್ಕೊಳ್ಬೇಕು, ಫಸ್ಟು ಟೈಮ್ ಅಲ್ವಾ ಜಾಣ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರೋದು, ಚೆನ್ನಾಗಿರುತ್ತೆ ಅಂತೇಳಿ. ಇವತ್ತೆಲ್ಲ ತಲೆ ಕೆಳಗೆ ಆಗೋಗ್ಬಿಡ್ತು. ನಮಗೆ ಜಾಣನ ಸಮಾಧಾನ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು ಇವತ್ತು. ಇನ್ನೊಂದು ಕಡೆ ಅಪ್ಪು ಬೇರೆ ಅರ್ಪಿತ್ ಅವ್ರನ್ನ ರೇಗಿಸ್ತಾ ಇದ್ದಾರೆ, ನಿಮ್ಮ ಹತ್ರ ಬಂದ್ರೇ ಅಳೋದು, ನಿಮ್ಮನ್ನು ನೋಡಿದ್ರೇ ಅಳೋದು ಅಂತ. ನಿಜ ಹೇಳ್ಬೇಕಂದ್ರೆ ಇವತ್ತು ಯಾರು ನೋಡಿದ್ರು ಕೂಡ ಅಳು ಬರ್ತಾಯಿತ್ತು. ಕೊನೆಗೆ ನಾನೇನಾದರೂ ತೀರಾ ಅಳ್ಬೇಕಾದ್ರೆ ಎತ್ಕೊಳ್ಳಿಕ್ಕೆ ಹೋಗ್ತೀನಲ್ಲ, ಅವಾಗ ನಾನು ನೋಡಿದ್ರು ಅಳ್ಳಿಕ್ಕೆ ಶುರು ಮಾಡ್ಕೊಂಡ್ಬಿಡೋರು. ಹಂಗಾಗ್ಬಿಟ್ಟಿತ್ತು ಇವತ್ತು. ಅವ್ನಿಗೆ ಏನೋ ಸ್ವಲ್ಪ ಸದಿಕೆ ಈಗ ಸರಿ ಹೋದ್ರು. ಜಾಣಿ ಅಯ್ಯ, ಅವ್ರ ಅಮ್ಮನ ಮೇಲಿದ್ರೆ ಅಷ್ಟೇ ಅವನು. ನಾವೆದ ಎತ್ಕೊಂಡ್ರೆ ನಾಟಕ. ಕೈ ಕೊಡ್ತೀನಿ ಅದೇ. ನನ್ನ ಹತ್ರಕ್ಕೆ ಬದಲಿಲ್ಲ ಅಂದ್ರೆ ಅಷ್ಟೇ, ಅವ್ನು ಉಲ್ಟಾನೇ ತಕೊಂತೀನಿ. ಮೋಮೋಸ್ ತಿಂದೇನವ? ಹಾ, ಹೆಂಗೈತೆ? ಬಿಸಿಲು ತಿನ್ಬೇಕಾಯ್ತು, ಚೆನ್ನಾಗಿರೋದು. ಈಗ ಹೆಂಗೈತೆ ಏನೋ ಗೊತ್ತಿಲ್ಲ. ಚೆನ್ನಾಯ್ತಾ? ಇನ್ನು ಊಟ ಎಲ್ಲ ಆದಮೇಲೆ ಆಂಟಿಗೆ ಕುಂಕುಮ ಕೊಡಲಿಕ್ಕೆ ಅಂತೇಳಿ ತೊಗೊಂಡು ಬಂದೆ. ಆಂಟಿ ನೋಡಿಬಿಟ್ಟು ಹೇಳ್ತಾಯಿದ್ರು, ನನಗೆ ಬರೀ ಅರಿಶಿನ ಕುಂಕುಮ ಕೊಟ್ಟಿದ್ರೆ ಸಾಕಾಗಿರೋದು, ನೀನು ಏನಕ್ಕೆ ಸೀರೆ ಎಲ್ಲ ತೊಗೊಂಡು ಬಂದಿದ್ದೀಯಾ, ಯಾರನ್ನು ಕೇಳಿ ಸೀರೆ ಎಲ್ಲ ತಂದೆ ನೀನು ಅಂತ ಹೇಳಿ. ಅವರಿಗಿದೆಲ್ಲ ಅಷ್ಟಾಗಿ ಇಷ್ಟ ಆಗಲ್ಲ. ನನಗೇನಂತ ಅಂದರೆ ಏನಾದರೂ ಒಂದು ಗಿಫ್ಟ್ ಕೊಡಿಸ್ಬೇಕು ಅಂತೇಳಿ ಆಸೆ ಇತ್ತು. ಏನು ಗೊತ್ತಾ, ಈಗ ಸಾಮಾನ್ಯವಾಗಿ ನಿಮಗೆ ಗೊತ್ತಿರ್ಬೋದು, ಯಾರು ಬಾಣಂತನ ಮಾಡ್ತಾರೆ ನೋಡಿ, ಅವರಿಗೆ ನಮ್ಮ ಕೈಲಾಗಿದ್ದೇನಾದರೂ ಒಂದು ಗಿಫ್ಟನ್ನ ಕೊಡ್ತೀವಿ. ಈಗ ಬಾಣಂತನ ಮಾಡಿರ್ಬೋದು, ಇಲ್ಲಾಂದರೆ
ಮಗುಗೆ ಸ್ನಾನ ಮಾಡಿಸಿರ್ಬೋದು ಈ ಥರ. ಅದು ಕೂಡ ಬಾಣಂತನೇ ಅಲ್ವಾ, ಹಾಗಾಗಿ ಈ ಗಿಫ್ಟನ್ನ ತೊಗೊಂಡು ಬಂದಿದ್ದು. ಆಂಟಿಗೇನೆಂದರೆ ಸೀರೆ ತುಂಬ ಇಷ್ಟ, ಅವ್ರಿಗೆ ಸೀರೆ ಕೊಟ್ರೇ ಚೆಂದ ಅಂತ ನನಗನ್ನಿಸ್ತು. ಅವ್ರಿಗೆ ಇಷ್ಟ ಆಗೋದನ್ನೇ ಕೊಡಬೇಕಲ್ವ, ಅದಕ್ಕೆ ನನ್ನ ಕೈಲಾಗೋ ಥರ ಪುಟ್ಟದಾಗ ಒಂದು ಸೀರೆನ ತೊಗೊಂಡು ಬಂದು ಕೊಟ್ಟಿದ್ದಾಯಿತು. ಅಮ್ಮ ಕೂಡ ಸೀರೆ ತೊಗೊಂಡು ಬಾ ಅಂತ ಹೇಳಿದರು. ಇನ್ನು ಇವತ್ತಿನ ಬ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪೂರ್ತಿಯಾಗಿ ನೀವು ಕೂಡ ವಿಡಿಯೋನ ನೋಡಿರ್ತೀರ ಅನ್ಕೋತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.